ಹೌದು, ಕುಡ್ಕೊಂಬಂದಿದ್ದೀನಿ. ಏನೀಗ ನಿನ್ನ ಮಗ ಮಾತ್ರ ಕುಡಿಬೇಕಾ? ನಾವು ಕುಡಿಬಾರ್ದಾ? ಅವನಿಗೆ ಬುದ್ಧಿ ಇಲ್ಲ, ಕುಡಿತಾನೆ. ನಿನ್ ಬುದ್ಧಿಗೆ ಏನಾಗಿದೆ ಅಣ್ಣ? ಮಗನ ಸರಿ ದಾರಿಗೆ ತರಬೇಕಾಗಿರೋ ನೀವೇ ಈ ರೀತಿ ಕುಡ್ಕೊಂಡು ಬಂದ್ರೆ ಏನ್ರಿ ಹೇಳ್ತೀರಾ ಮಗನ ಬುದ್ಧಿನ ನೀವು? ಏನ್ ಮಾಡೋದು? ಕೆಲವು ಸಲ ಮಗನ ವಿಷಯದಲ್ಲಿ ಅಪ್ಪ ದಡ್ಡ ಆಗ್ಬಿಡ್ತಾನೆ. ಮಗ ಅನ್ನಿಸ್ಕೊಂಡವನು ಪದೇ ಪದೇ ಆದಿ ತಪ್ತಾನಲ್ಲ, ಅದಕ್ಕೆ ಏನಾರಾಗ್ಲಿ ಅಂತ ಕುಡ್ದೇ ಬಿಟ್ಟೆ. ನಾನು ಕುಡಿದ್ಮೇಲೆ ನನ್ನೊಳಗಡೆ ಏನೇನು ನೋವಿತ್ತು ಎಲ್ಲ ಈ ಹುಡುಗನ ಹತ್ರ ಹೇಳ್ಕೊಂಬಿಟ್ಟೆ. ಈ ಹುಡುಗ ನನ್ನ ಜೋಪಾನಾಗಿ ಮನೆಗೆ ಕರ್ಕೊಂಬಂದಿದ್ದಾನೆ. ನೆನಪಿನ ಶಕ್ತಿ ಇಲ್ಲದೆ ಹೋದರೂ ಈ ಹುಡುಗ ತುಂಬ ಒಳ್ಳೆಯವನು. ಇವನಿಗಿರೋ ಬುದ್ಧಿ ಇವನಿಗೆ ಒಂಚೂರು ಇಲ್ಲ. ಏನಣ್ಣ ನೀನು? ನರಸಿಂಹ ಪೊಲೀಸ್ ಆಗಿ ಬಂದಾಗ ನನ್ ಮಗ ಭೇಷ್ ಅಂತ ಹೋಳ್ತಿದ್ದೆ. ಈಗ ಅವ್ನ್ ತಪ್ಪು ಮಾಡಿದಾನಂತ ಅವ್ನ್ ನಿನ್ ಮಗನೇ ಅಲ್ವಾ? ನೋಡು, ಅವ್ನಿಗೆ ಎಕ್ಸಾಮ್ ಬರಿಬೇಡ, ಪೊಲೀಸ್ ಆಗ್ಬೇಡ ಅಂತ ಅತ್ತಿಗೆ ಏನು ಹೇಳ್ಕೊಟ್ಟಿಲ್ಲ. ತಪ್ಪು ಮಾಡಿ ಮನೇಲಿ ಮಳ್ಳನ್ ತರ ಇದ್ನಲ್ಲ ಇವನ್ಗನ್ನು. ಇದ್ರಲ್ಲಿ ಅತ್ತಿಗೆದೇನ್ ತಪ್ಪಿದೆ? ಹೋಗ್ಲಿ ಬಿಡು ಅಂಬಜ್ಜ, ಇವ್ರಿಗಾಗಿರೋ ನೋವಿಗೆ ಕೋಪದಿಂದ ಹಾಗೆ ಮಾತಾಡ್ತಿದ್ದಾರೆ. ನೋಡಿ, ಇನ್ ಮುಂದೆ ಈ ರೀತಿ ಕುಡ್ಕೊಂಡು ಬರಬೇಡಿ ನೀವು. ಆಯ್ತು, ಕುಡಿಯಲ್ಲ. ನಮ್ಮ ಯಜಮಾನ್ರಿಂದ ನಿನಗೆ ತೊಂದರೆ ಆಯ್ತು ಅನ್ಸುತ್ತೆ ಅಲ್ವೇನಪ್ಪ? ಇಲ್ಲ, ಇದ್ರಲ್ಲಿ ತೊಂದರೆ ಏನಿಲ್ಲ. ನನಗೆ ಹಳೇದಲ್ದ ನೆನಪಿಲ್ದೇ ಇರ್ಬೋದು, ಆದರೆ ಇವರು ನೋವಲ್ಲಿ ಕುಡಿತಾ ಕೂತಿದ್ದಾರೆ ಅಂತ ಗೊತ್ತಾಯ್ತು. ಇವ್ರನ್ನ ನೋಡಿದವರು ಕೆಟ್ಟಂಗೆ ಮಾತಾಡ್ಬಾರ್ದಲ್ವಾ, ಅದಕ್ಕೆ ಕರ್ಕೊಂಡು ಬಂದೆ. ಹೌದಪ್ಪ, ಏನ್ ಮಾಡೋದು? ಮನೆಯಲ್ಲಿ ಇತ್ತೀಚೆಗೆ ನಡೀತಾ ಇರೋ ಬೆಳವಣಿಗೆಯಿಂದ ಇವ್ರು ಹೀಗಾಗ್ಬಿಟ್ಟಿದ್ದಾರೆ. ಮಗ ಸುಳ್ಳು ಹೇಳಿ ಕೆಲಸ ಕಳ್ಕೊಂಡಲ್ಲ ಅಂತ ದುಃಖ ಒಂದ್ ಕಡೆ, ಇವ್ರು ಈ ರೀತಿ ಕುಡ್ಕೊಂಡು ಬಂದಿದ್ದಾರೆ ಅನ್ನೋ ನೋವು ಒಂದ್ ಕಡೆ. ಈಶ್ವರ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು? ನೋಡುವತ್ತಲ್ಲ, ಇವತ್ತು ನನಗೆ ತುಂಬ ದುಃಖ ಆಗಿದೆ, ಅದಕ್ಕೆ ಕುಡ್ಕೊಂಡ್ಬಂದಿದ್ದೀನಿ. ನಾಳೆಯಿಂದ ಕುಡಿಯಲ್ಲ. ಕಂಠ ಪೂರ್ತಿ ಕುಡ್ದಿರೋರೆಲ್ಲ ಇದನ್ನೇ ಹೇಳ್ತಾರ. ಅದ್ಕೆ ಅಣ್ಣನ್ಗೆ ಕುಡ್ದಿದ್ ನೆತ್ತಿಗೇರಿದೆ ಅನ್ಸುತ್ತೆ. ಮೊದ್ಲು ಇವನ್ನ ಕರ್ಕೊಂಡೋಗಿ ಮಲಸಣ್ಣ, ಬನ್ನಿ ಅದ್ಕೆ. ಇವನ್ ಮುಟ್ಬೇಡ ಅಂತೇಳು. ನನ್ನನ್ನ ಮುಟ್ಟೋ ಅಧಿಕಾರ ಅವನಿಗಿಲ್ಲ. ಹೇಳು. ಆಯ್ತಾಯ್ತು, ಬನ್ನಿ. ನೀನು ಹಿಡ್ಕೋಪ್ಪ, ನೀನು ಹಿಡ್ಕೋಬಹುದು. ನೀನು ನನ್ನ ಮಗ ಇದ್ದಂಗೆ, ಯಾರನ್ನು ನಂಬಾರ್ದು. ಸಂಜನಾ ತುಂಬ ಒಳ್ಳೆಯವಳು, ಆ ಕನ್ನಿಕಾನೇ ಸರಿ ಇಲ್ಲ. ಯಾಕೆ ಸುಮ್ಮನಾದ್ರಿ? ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿನಗಿಂತ ಇವ್ರುಗಳಿಗೆ ಚೆನ್ನಾಗಿ ಗೊತ್ತಾಗ್ಬೇಕು. ಇವತ್ತಲ್ಲ ನಾಳೆ ಎಲ್ಲ ಅರ್ಥ ಆಗುತ್ತೆ, ನೀವು ಯೋಚನೆ ಮಾಡಬೇಡಿ. ನಮ್ಮ ನರಸಿಂಹನಿಂದಾಗಿ ಸಂಜನಾ ಹೊರಗಡೆ ಹೋಗೋ ಹಾಗಾಯ್ತು. ಆದರೆ ಈಗ ನಿನ್ನಿಂದಾಗಿ ನನ್ನ ಸೊಸೆ ಮತ್ತೆ ಮನೆಗೆ ವಾಪಸ್ ಬರ್ತಿದ್ದಾಳೆ. ನೀನು ತುಂಬ ಒಳ್ಳೆಯವನಪ್ಪ. ನೀವು ಬನ್ನಿ, ಬೇಡ ಬನ್ನಿ. ಏ ಬಾಣ, ನನ್ನಿಂದ ಇವತ್ತು ಎಲ್ಲರೂ ದುಃಖದಲ್ಲಿರೋ ಥರ ಆಯಿತು. ನಾನು ಫೇಲ್ ಆಗಿರೋ ಸತ್ಯನ ಅವತ್ತೇ ಹೇಳಿದರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ತಪ್ಪೆಲ್ಲ ನಂದೆ. ಓಹೋ, ಇದೇ ನಮ್ಮ ನರಸಿಂಹನ್ ಹೆಂಡತಿ. ನಮ್ಮ ಅತ್ತಿಗೆ ಸೊಸೆನ ಆರತಿ ಮಾಡಿ ಒಳಗಡೆ ಕರ್ಕೊಳ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ನೀನ್ ಸೀದಾ ಒಂದ್ ಕಾಲಿಗೆ ಬಿದ್ಬಿಟ್ಟಿಯಲ್ಲ. ಬಿಡೆ, ಒಳಗಡೆ ಬಂದಾಯ್ತಲ್ಲ, ಇಲ್ಲೇ ಆರತಿ ಮಾಡೋಣ. ಹಚ್ಚು. ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು, ಯಾವ ದೃಷ್ಟಿನೂ ನಿನಗೆ ತಾಕ್ತಾ ಇರಲ್ಲ. ಏನ್ ನಡೀತಾ ಇದೆ ಇಲ್ಲಿ?
ಅದು ಸಂಜನ ಮತ್ತೆ ಮನೆಗೆ ಬಂದಲ್ಲ, ಅದಕ್ಕೆ ದೃಷ್ಟಿ ತೆಗಿತಿದ್ದು. ಮನೆ ಮಗನ ಸ್ಥಾನದಲ್ಲಿರೋ ಆ ಹುಡುಗನಿಗೋಸ್ಕರ ಇವಳನ್ನ ಮನೆ ಒಳಗೆ ಕರ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಆರತಿ ಮಾಡಿ ಓಲೈಕೆ ಮಾಡಿ ಎಲ್ಲ ಬೇಕಾಗಿಲ್ಲ. ಯಾರು ಎಲ್ಲಿ ಹೇಗಿರಬೇಕು ಅಷ್ಟೇ ಉತ್ತಮ. ಪಾಪ ರೀ, 3 ದಿವಸದಿಂದ ಹೊರಗಡೆ ಇದ್ಲಲ್ಲ, ಈಗ ತಾನೇ ಬಂದಿದ್ದಾಳೆ ಅಂತ ಆರತಿ ಮಾಡ್ತಿದ್ದೆ. ಕೆಲವು ನಿರ್ಧಾರಗಳು ನಮ್ಮ ಕೈಯಲ್ಲಿರಲ್ಲ. ಸಂದರ್ಭಕ್ಕೆ ತಕ್ಕಂತೆ ತಪ್ಪು ನಿರ್ಧಾರಗಳು ಆಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇನ್ಮೇಲಾದರೂ ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೊಂಡ್ರೆ ಒಳ್ಳೇದು. ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಅದಕ್ಕೆ ಮರಳಿ ಗೂಡಿಗೆ ಹಕ್ಕಿ ಹಾರ್ ಬಂತು ಅಂತಾರಲ್ಲ, ಹಾಗೆ ನೀನ್ ಈ ಮನೆ ಒಳಗಡೆ ಬಂದಿದ್ಯಾ. ಇನ್ಮೇಲಾದ್ರೂ ನಮ್ಮ ಅಣ್ಣನ್ಗೆ ಕೋಪ ಬರ್ದೇ ಇರೋ ತರ ನಡ್ಕೋ. ನೀನು ಈ ಮನೇಲಿ ಇಲ್ದೆ ನನ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಹೌದಮ್ಮ, ಸರಿಯಾಗಿ ಊಟ ತಿಂಡಿ ತಿಂದೆ ಹೇಗೆ ಕುರ್ಗೋಗಿದ್ದಾರೆ ನೋಡು. ಈಗ ನಾನು ಬಂದಾಯ್ತಲ್ಲ ಅತ್ತೆ, ಇನ್ ಮುಂದೆ ನಾನೇ ಊಟ ತಿಂಡಿ ಮಾಡಿಸ್ತೀನಿ. ನಡೀರಿ. ನಿಂತ್ಕೊಳ್ಳಿ ಒಂದು ನಿಮಿಷ. ಏನು ಸತ್ಯ ಹೇಳಬೇಕು ಅಂತ ಹೇಳ್ತಿದ್ದೆ, ಆಯ್ತಲ್ಲ ನಿನ್ನ ತಂಗಿನ ಮನೆಗೆ ಕರ್ಕೊಂಡು ಹೇಳೋದೇನು ಅಂತ. ಯಾವ ವಿಷಯದ ಬಗ್ಗೆ ಕೇಳ್ತಿದ್ದೀರಾ ಅಂಕಲ್? ಅವತ್ತು ಕಾಡಲ್ಲಿ ಮರಗಳತನ ಮಾಡಿದ್ದ್ಯಾರು? ನಿನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು? ಅದು ಅವರು ಯಾರಂದ್ರೆ, ಅದು ಮೊನ್ನೆವರೆಗೂ ನೆನಪಿತ್ತು, ಈಗ ಸಡನ್ ಆಗಿ ಮರ್ತೋಗಿದೆ. ಯಾರು ಅಂತ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನಪ್ಪ ಅರ್ಥ? ಇಲ್ಲ, ಯಾಕೋ ನೆನಪೇ ಆಗ್ತಿಲ್ಲ. ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ, ನೆನಪಾದ ಕೂಡಲೇ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಪ್ಪ, ಪಾಪ ರೀ, ಇಷ್ಟೊಂದು ಕೇಳ್ಕೊತಿದ್ದಾನಲ್ಲ, ಇನ್ನು ಸ್ವಲ್ಪ ದಿನ ಟೈಮ್ ಕೊಡಿ, ಎಲ್ಲ ಹೇಳ್ಬಿಡ್ತಾರೆ ಅಲ್ವೇನಪ್ಪ? ಖಂಡಿತ ಅಂಕಲ್. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲ ಅನ್ನೋ ತರ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ.